ಸ್ನೇಹಿತರೆ, ಈಗ ಸೇಫ್ ವ್ಯಾಲೆಟಲ್ಲಿ ಓಪನ್ ಮಾಡಿ ಹೇಗೆ ಫಾರ್ವರ್ಡ್ ಮನಿನ ಲಾಗಿನ್ ಆಗಬೇಕು, ನಂತರ ಹೇಗೆ ಲಕ್ಕಿ ಸ್ಲಾಟ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಶೋ ಮಾಡ್ತೀನಿ ಸ್ನೇಹಿತರೆ. ಸೇಫ್ ಪಾಲ್ನ ಕ್ಲಿಕ್ ಮಾಡಬೇಕು. ಸೊ ವ್ಯಾಲೆಟಲ್ಲಿ ಆಲ್ರೆಡಿ $50 ಇದೆ ಸ್ನೇಹಿತರೆ. ಸೊ ಇದನ್ನು ಲಕ್ಕಿ ಸ್ಲಾಟ್ ಪರ್ಚೇಸ್ ಮಾಡೋಕ್ಕೋಸ್ಕರ ನನಗೆ ಲೋಡ್ ಆಗಿದೆ. ಈಗ ಎಕ್ಸ್ಪ್ಲೋರ್ ಇದೆ, ವ್ಯಾಲೆಟ್ ಕೆಳಗಡೆ ಮಾರ್ಕೆಟು ಎಕ್ಸ್ಪ್ಲೋರ್, ಈ ಎಕ್ಸ್ಪ್ಲೋರನ್ನು ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಸರ್ಚ್ ಡಿ ಆ್ಯಪ್ ಆರ್ ಎಂಟರ್ ಎ ಲಿಂಕ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇದು ಬ್ರೌಸರ್ ಸ್ನೇಹಿತರೆ, affiliate.forwardmoney.io ಇದನ್ನು ಕ್ಲಿಕ್ ಮಾಡಿದಾಗ ಸೊ ನೆಟ್ವರ್ಕ್ ಹೇಳುತ್ತೆ. ಸೊ ಬಿನಾನ್ಸ್ ಸ್ಮಾರ್ಟ್ ಚೈನನ್ನು ಕ್ಲಿಕ್ ಮಾಡಿ. ಸೊ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಸೆಕ್ಯೂರಿಟಿ ವಾರ್ನಿಂಗ್ ಬರುತ್ತೆ, ಇದು ಥರ್ಡ್ ಪಾರ್ಟಿ ವೆಬ್ಸೈಟ್ ಓಪನ್ ಆಗ್ತಾಯಿದೆ ಅಂತ ಹೇಳಿ ಜಸ್ಟ್ ಜನರಲ್ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಜಸ್ಟ್ ಕನ್ಫರ್ಮ್ ಕೊಡಿ. ಈಗ ನೀವು ನೋಡ್ತಾ ಇದ್ದೀರಾ ವೆಬ್ಸೈಟ್ ಓಪನ್ ಆಗ್ತಾಯಿದೆ, ಫಾರ್ವರ್ಡ್ ಮನಿ ವೆಬ್ಸೈಟ್ ಓಪನ್ ಆಗ್ತಾಯಿದೆ. ಇದು ಲಾಗಿನ್ ಪೇಜ್ ಸ್ನೇಹಿತರೆ. ಸೊ ಬೈ ಡಿಫಾಲ್ಟಾಗಿ ಅಡ್ರೆಸ್ ಬರುತ್ತೆ, ನಮ್ಮ ವ್ಯಾಲೆಟ್ ಅಡ್ರೆಸ್ ಇಲ್ಲಿ ಬರುತ್ತೆ. ಲಾಗಿನ್ ಕ್ಲಿಕ್ ಮಾಡಿ, ಸೆಕ್ಯೂರಿಟಿ ವೆರಿಫಿಕೇಷನ್ ಕ್ಯಾಪ್ಚನ ಫಿಲ್ ಮಾಡಿ, ಓಕೆ ಕ್ಲಿಕ್ ಮಾಡಿ. ಸೊ ನೀವು ಪಾಸ್ವರ್ಡ್ ಎಂಟ್ರಿ ಮಾಡಿ ಸ್ನೇಹಿತರೆ, ಸಕ್ಸಸ್. ಸೊ ಈಗ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ, ಫಾರ್ವರ್ಡ್ ಮನಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಫಾರ್ವರ್ಡ್ ಮನಿ ಡ್ಯಾಶ್ಬೋರ್ಡ್. ಸೊ ಲೆವೆಲ್ ಇನ್ಕಮು, ಆರ್ ಒ ಇನ್ಕಮ್, ವ್ಯಾಲಿಡ್ ಬ್ಯಾಲೆನ್ಸು ಸ್ನೇಹಿತರೆ. ಈಗ ಸ್ಮಾರ್ಟ್ ಕಾಂಟ್ರಾಕ್ಟ್ ಟ್ರೆಜರಲ್ಲಿ ಬಂದು $985 ಇದೆ. ಸೊ ಪ್ರೀವಿಯಸ್ ಯಾರು 56 ಮಿನಿಟ್ಸ್ ಎಗೋ ಸ್ಲಾಟ್ ಪರ್ಚೇಸ್ ಮಾಡಿದ್ದಾರೆ. ಈಗ ಕರೆಂಟ್ ಸ್ಲಾಟ್ ಬಂದು ಈಗ ಗೋಲ್ಡ್ ಸ್ಲಾಟ್ ರನ್ನಿಂಗ್ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಸ್ಲಾಟ್ ಪರ್ಚೇಸ್ ಸಮ್ಮರಿ ಬಂದು ಗೋಲ್ಡ್ ಸ್ಲಾಟ್ ಪರ್ಚೇಸ್ ಆಗಿದೆ ಈ ಒಂದು ಐ ಡಿಲಿ ಸ್ನೇಹಿತರೆ. ಈಗ ನಾನು ಕ್ಲೈಮ್ ಕೊಡೋಕೆ ಹೋಗ್ತೀನಿ ಸ್ನೇಹಿತರೆ. ಸೊ ಕ್ಲೈಮ್ ವರ್ಕ್ ಆಗ್ತಾಯಿಲ್ಲ, ಬಿಕಾಸ್ ಪ್ಲ್ಯಾನ್ ಬಿ ಆ್ಯಕ್ಟಿವೇಷನ್ ಮಾಡಬೇಕು. ಟು ಕ್ಲೈಮ್ ಮೋರ್ ಫಂಡ್ಸ್ ಯು ನೀಡ್ ಟು ಪರ್ಚೇಸ್ ಒನ್ ಲಕ್ಕಿ ಸ್ಲಾಟ್. ಸೊ ಏನು ಮಾಡಬೇಕು ಸ್ನೇಹಿತರೆ, ಗೋ ಟು ಲಕ್ಕಿ ಸ್ಲಾಟ್ಗೆ ಹೋಗಬೇಕು. ನಾನು ಆಲ್ರೆಡಿ ವ್ಯಾಲೆಟಲ್ಲಿ $50 ಸೊ ಫಂಡ್ ಇದೆ. ಸೊ ಲಕ್ಕಿ ಸ್ಲಾಟ್ ಡ್ಯಾಶ್ಬೋರ್ಡ್ ಓಪನ್ ಆಯಿತು ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ಟ್ರೆಜರಿ ಬ್ಯಾಲೆನ್ಸ್ ಬಂದು $282 ಫಂಡ್ ಇದೆ. ಸೊ ಸ್ನೇಹಿತರೆ, ಇನ್ನು ನೋಡ್ತಾ ಇದ್ದೀರಾ ಫಸ್ಟ್ ಪ್ರೈಸ್. ನಾನು ಒಂದು ಸ್ಲಾಟ್ ಪರ್ಚೇಸ್ ಮಾಡಿದಾಗ ನನ್ನ ಆ್ಯಶ್ ಬಂದು 7 ಬಂತು ಅಂದರೆ ಫಸ್ಟ್ ಪ್ರೈಸ್ ಬರುತ್ತೆ, ಅಂದರೆ ನನಗೆ 5% ಇಂಟು 30 ಡೇಸ್ ಬರುತ್ತೆ. ಸಪೋಸ್ ಸೆಕೆಂಡ್ ಪ್ರೈಸ್ ಬಂತು ಅಂದರೆ ನನ್ನ ಲಾಸ್ಟ್ ಟ್ರಾನ್ಸಾಕ್ಷನ್ ಆ್ಯಶ್ ಬಂದು 369 ಏನೋ ಬಂತು ಅಂದರೆ ಸೆಕೆಂಡ್ ಪ್ರೈಸ್ ಆಗುತ್ತೆ. 3.75% ಅಂದರೆ 40 ಡೇಸ್ ಬರುತ್ತೆ ಸ್ನೇಹಿತರೆ. ಥರ್ಡ್ ಪ್ರೈಸ್ ಬಂತು ಅಂದರೆ ಎನಿ ಹ್ಯಾಶ್ ಬಂತು ಅಂದರೆ 3% ಇಂಟು 50 ಡೇಸ್ ಬರುತ್ತೆ. ಸೊ ನಾನು ಲಕ್ ಚೆಕ್ ಮಾಡೋಣ. ಈ ಸ್ನೇಹಿತರೆ, ಇಲ್ಲಿ ಡ್ಯಾಶ್ಬೋರ್ಡಿಗೆ ಹೋಗಬೇಕು. ಮೈ ಅರ್ನಿಂಗ್ಸ್ ಒಂದು ಸೆಕ್ಷನ್ ಏನು ಬರುತ್ತೆ, ಮೈ ಅರ್ನಿಂಗ್ಸ್ ಕೆಳಗಡೆ ಫಸ್ಟ್ ಬಂದು ಬೈ ಸ್ಲಾಟ್ ಇದೆ, ಬೈ ಸ್ಲಾಟ್ನ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಸೆಲೆಕ್ಟ್ ಪೇ ಮೋಡ್ ಅಂತ ಬರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ. ಬ್ಲಾಕ್ ಚೈನ್ ವ್ಯಾಲೆಟ್ನ ಸೆಲೆಕ್ಟ್ ಮಾಡಬೇಕು. ಬ್ಲಾಕ್ ಚೈನ್ ವ್ಯಾಲೆಟ್ ಸೆಲೆಕ್ಟ್ ಮಾಡಿ. ಈಗ ಅಪ್ರೂವ್ ನಾವು ಅಂತ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಕನ್ಫರ್ಮ್ ಕೊಡಿ ಸ್ನೇಹಿತರೆ, ಅಪ್ರೂವ್. ಈಗ ಸ್ನೇಹಿತರೆ, ಇದು ಪರ್ಚೇಸ್ ಆಗ್ತಾಯಿಲ್ಲ, ಜಸ್ಟ್ ಅಪ್ರೂವ್ ಮಾಡಿದ್ದೀವಿ. $50 ಅಪ್ರೂವ್ ಕೊಟ್ಟಿದ್ವಿ. ಜಸ್ಟ್ ಒಂದು 5 ಸೆಕೆಂಡ್ಸ್ ಬಿಟ್ಟು ಸ್ನೇಹಿತರೆ ಯಾವ ಟು ಕ್ಲಿಕ್ ಪರ್ಚೇಸ್ ನಾವು. ಈಗ ಪರ್ಚೇಸ್ ನಾವು ಅಂತ ಒಂದು ಐಕಾನ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಫಸ್ಟು ಅಪ್ರೂವ್ ನಾವು ಅಂತ ಇತ್ತು, ಈಗ ಪರ್ಚೇಸ್ ನೋವಾಗಿ ಶೋ ಆಗ್ತಾಯಿದೆ. ಸೊ ಅರಿ ಮಾಡೋಕ್ಕೆ ಹೋಗಬೇಡಿ, ಅಪ್ರೂವ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಪರ್ಚೇಸ್ ನಾವು ಕ್ಲಿಕ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಏನಕ್ಕೆ ಅದು ಕನ್ಫರ್ಮೇಷನ್ ಆಗಬೇಕು ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ. ಯೂಶಲಿ ಈಗ ಕನ್ಫರ್ಮೇಷನ್ ಆಗಿರುತ್ತೆ. ಪರ್ಚೇಸ್ ನಾವು ಅಂತ ಕ್ಲಿಕ್ ಮಾಡಿ. ಅಗೇನ್ ಕನ್ಫರ್ಮ್, ಪಾಸ್ವರ್ಡ್, ಪ್ಯಾಕೇಜ್ ಪರ್ಚೇಸ್ ಸಕ್ಸಸ್ಫುಲಿ. ಸ್ನೇಹಿತರೆ, ಈಗ ಪ್ಯಾಕೇಜ್ ಪರ್ಚೇಸ್ ಆಯಿತು. ಸೊ ಈಗ ಇದರ ರಿಸಲ್ಟ್ ನೋಡೋಣ ಸ್ನೇಹಿತರೆ. ಸೊ ನನ್ನ ಒಂದು ಸ್ಲಾಟು ಫಸ್ಟ್ ಪ್ರೈಸ್ ಆಗಿದೆಯಾ, ಸೆಕೆಂಡ್ ಪ್ರೈಸ್ ಬಂದಿದೆಯಾ, ಥರ್ಡ್ ಪ್ರೈಸ್ ಬಂದಿದೆಯಾ ಸ್ವಲ್ಪ ಚೆಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸ್ಲಾಟ್ ಪರ್ಚೇಸ್ ಹಿಸ್ಟ್ರಿ ಅಥವಾ ಗೇಮ್ ಹಿಸ್ಟ್ರಿ ಇದೆಯಲ್ಲ, ಗೇಮ್ ಹಿಸ್ಟ್ರಿ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಸ್ಲಾಟ್ ಪರ್ಚೇಸ್ ಹಿಸ್ಟ್ರಿಗೆ ಹೋಗ್ತೀನಿ. ಓಕೆ ಸ್ನೇಹಿತರೆ, ಸ್ಲಾಟ್ ಪರ್ಚೇಸ್ ಹಿಸ್ಟ್ರಿಲಿ $50 ಈಗ ಸ್ಲಾಟ್ ಪರ್ಚೇಸ್ ಆಗಿದೆ. ಸೊ ಇವತ್ತಿನ ಡೇಟಲ್ಲಿ ಹ್ಯಾಶ್ ಇದು ರಿಸಲ್ಟ್ ಸ್ನೇಹಿತರೆ. ಹ್ಯಾಶ್ ಬಂದು ಲಾಸ್ಟಲ್ಲಿ ಏನಿದೆ ನೋಡೋಣ, 5 ಇದೆ ಸ್ನೇಹಿತರೆ. ಸೊ 5 ಇರೋದ್ರಿಂದ ಸೊ ಇದು ಥರ್ಡ್ ಪ್ರೈಸ್ ಅನೌನ್ಸ್ಮೆಂಟ್ ಆಗಿದೆ. ನೋಡಿ ಸ್ನೇಹಿತರೆ, ಈಗ ರಿಫ್ಲೆಕ್ಟ್ ಆಗಿದೆ. ಸೊ ಥರ್ಡ್ ಪ್ರೈಸ್ ಅನೌನ್ಸ್ಮೆಂಟ್ ಆಗಿದೆ. ಸೊ ನನಗೆ ಎವ್ರಿಡೇ
$1.5 ಇಂಟು 50 ಡೇಸ್ ಬರುತ್ತೆ ಸ್ನೇಹಿತರೆ. ಸೊ ಇದು ಪ್ಯೂರ್ಲಿ 100% ಪ್ರೂವ್ಲಿ ಫೇರ್ ಗೇಮ್, ಬಿಕಾಸ್ ಇದು ನಮ್ಮ ಟ್ರಾನ್ಸಾಕ್ಷನ್ ಆ್ಯಶ್ ಮೇಲೆ ವರ್ಕ್ ಆಗುತ್ತೆ ಸ್ನೇಹಿತರೆ. ಈಗ ಸ್ನೇಹಿತರೆ ಈಗ ಗೋ ಟು ಫಾರ್ವರ್ಡ್ ಮನಿಗೆ ಹೋಗ್ತೀನಿ, ಯಾಕೆಂದರೆ ನಂದು ಕ್ಲೈಮ್ ವರ್ಕ್ ಆಗ್ತಾನಿಲ್ಲ. ಸೊ ಯಾಕೆಂದರೆ ನಾನು ಫಾರ್ವರ್ಡ್ ಮನಿಲಿ ಪ್ಲ್ಯಾನ್ ಎ ಮಾತ್ರ ಸ್ಲಾಟ್ ಪರ್ಚೇಸ್ ಮಾಡಿದೆ, ಪ್ಲ್ಯಾನ್ ಬಿ ಸ್ಲಾಟ್ ಪರ್ಚೇಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ವಿತ್ಡ್ರಾ ಓಪನ್ ಆಗ್ತಾನಿಲ್ಲ ಸ್ನೇಹಿತರೆ. ಈಗ ನೋಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಸೊ $13.5 ಇದೆ. ಸೊ ಯೂಶ್ವಲಿ ನಾನು ಇದಕ್ಕೆ ಡೈರೆಕ್ಟ್ ರಫಲ್ ಮಾಡಿಲ್ಲ, $5 ಮ್ಯಾಕ್ಸಿಮಮ್ ಲಿಮಿಟೇಷನ್ ಇರುತ್ತೆ. ಸೊ ನಾನು ಈಗ ಕ್ಲೈಮ್ ಕೊಡ್ತೀನಿ ಸ್ನೇಹಿತರೆ. ಕ್ಲೈಮ್ ಸಕ್ಸಸ್ ಸ್ನೇಹಿತರೆ. ನೋಡಿ, ಲಕ್ಕಿ ಸ್ಲಾಟ್ ಪರ್ಚೇಸ್ ಮಾಡಿದೆ, ಈಗ ನಂದು ಸಕ್ಸಸ್ ಆಯಿತು. ಈಗ $5 ನನ್ನ ವ್ಯಾಲೆಟ್ಗೆ ಇನ್ಸ್ಟೆಂಟಾಗಿ ರಿಫ್ಲೆಕ್ಟ್ ಆಗುತ್ತೆ ಸ್ನೇಹಿತರೆ. ಎಸ್ ಸ್ನೇಹಿತರೆ, $5 ಬಂದಿದೆ. ಇನ್ನು ಬ್ಯಾಲೆನ್ಸ್ ಬಂದು $8.5 ಇದೆ. ಅಂದರೆ ಅರ್ಥ ಸ್ನೇಹಿತರೆ, ಆ್ಯಕ್ಚುಲಿ $4.5 ನನ್ನ ವ್ಯಾಲೆಟ್ಗೆ ರಿಫ್ಲೆಕ್ಟ್ ಆಗಿದೆ. ಅಂದರೆ ನನ್ನ ಒಂದು ಸೇಫ್ ಕಾಲ್ ವ್ಯಾಲೆಟ್ಗೆ ಬಂದಿದೆ. ಸೊ ಅಲ್ಲಿ 10% ಡಿಡಕ್ಷನ್ ಆಗಿದೆ. ಆ 10% ಬಂದು ಅದು ಕಾಂಟ್ರಾಕ್ಟಲ್ಲೇ ಅದು ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಎಸ್, ಸೊ ನನ್ನ ಒಂದು ನೋಡ್ತಾ ಇದ್ದೀರಾ, ಈಗ ನನ್ನ ವ್ಯಾಲೆಟು ಈಗ ಸ್ನೇಹಿತರೆ ಬ್ಯಾಲೆನ್ಸ್ ಬಂದು ಈಗ ರಿಫ್ರೆಶ್ ಮಾಡ್ತೀನಿ. ಎಸ್ ನೋಡಿ ಸ್ನೇಹಿತರೆ, ಸೊ ಫಂಡು $6 ಬಂತು. ಆಲ್ರೆಡಿ ಫಸ್ಟ್ $1 ಇತ್ತು ಸ್ನೇಹಿತರೆ. ಸೊ ಈಗ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ, $4.5 ರಿಸೀವ್ಡ್ ಆಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.